ಪ್ರೀತಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಅಂತರ್ಜಾಲ ಪಾಠಕ್ಕೆ ಸ್ವಾಗತ. ಇಂದು ಡಾಕ್ಟರ್ ಎಚ್ ನಾಗವೇಣಿಯವರ ಧನಿಗಳ ಬೆಳ್ಳಿ ಲೋಟ ಈ ಒಂದು ಕಥೆಯನ್ನು ಇಲ್ಲಿ ಬಂಡಾಯ ಸಾಹಿತ್ಯದ ಸಂದರ್ಭದಲ್ಲಿ ಆ ಒಂದು ದಲಿತ ಬಂಡಾಯ ಅನ್ನುವಂಥ ನೆಲೆಯೊಳಗೆ ಕಾಣುವಂಥ ಕಥೆಗಳಲ್ಲಿ ಈ ಬೆಳ್ಳಿ ಲೋಟ ಅನ್ನುವಂಥದ್ದು. ಬೆಳ್ಳಿ ಲೋಟ ಈ ಕತೆ ಅಮಾಯಕರ ಉಳ್ಳವರು ಅಮಾಯಕರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಸ್ವಾರ್ಥತನವನ್ನು ಆಮಿಷತನವನ್ನು ಒಡ್ತಕ್ಕಂಥ ಸ್ಥಿತಿಗತಿಗಳನ್ನು ಭಾಳ ಮನಪೂರ್ವಕವಾಗಿ ಆ ಬಡವರ ದಾರುಣ ಬದುಕನ್ನು ನಮಗೆ ಚಿತ್ರಿಸಿಕೊಡ್ತಾ ಇದೆ. ಬಡವರನ್ನು ದಾರುಣವಾಗಿ ಹೆಂಗೆ ದುಡಿಸಿಕೊಳ್ತಾ ಇದ್ದಾರೆ ಉಳ್ಳವರು ಶಿವಾಲಯ ಮಾಡುವಂಥವರು ಅಂಥ ಅಮಾನುಷವಾಗಿರ್ತಕ್ಕಂಥ ಕೃತ್ಯಗಳನ್ನು ಬಯಲಿಗೆಳೆಯುವಂಥ ಒಂದು ಕತೆ ಇದು. ಅಂಥ ಒಂದು ಈ ಕತೆ ಮಾನವ ಸಮುದಾಯದ ಮಾನವ ಜನಾಂಗದ ಒಂದು ಏನು ಜೀವನ ಮೌಲ್ಯ ಅಂತೀವಲ್ಲ ನಾವು, ಜೀವನ ಅಂದ್ರೆ ಬಡವರದು ಅಷ್ಟೇ ಶ್ರೀಮಂತರದು ಅಷ್ಟೇ ಅಂತ, ಆ ಜೀವನ ಮೌಲ್ಯಕ್ಕೆ ಭಂಗ ಬರುವಂಥ ಒಂದು ಆ ಚಿತ್ರಣ ಇಲ್ಲಿದೆ. ಹೆಂಗಿಲ್ಲೇ ಆಕ್ರೋಶ ಅನ್ನುವಂಥದ್ದು ವ್ಯಕ್ತಪಡಿಸಿದರೂ ಕೂಡ ಬಡವನ ಕೋಪ ದವಡೆಗೆ ಮೂಲ ಎನ್ನುವಂತೆ, ದುಡಿತಕ್ಕೆ ಮೂಲ ಎನ್ನುವಂತೆ ಪರಿಣಾಮ ಹೀಗಿದೆ ಕಥೆಯಲ್ಲಿ ಅಂತ ಡಾಕ್ಟರ್ ಎಚ್ ನಾಗವೇಣಿಯವರು 1962ರಲ್ಲಿ 29/11/1962 ಜನಿಸಿದಂಥವರು. ಆಧುನಿಕ ಕನ್ನಡ ಸಾಹಿತ್ಯ ಅಂತ ನಾವು ಕರಿತಾ ಇದ್ದೀವಲ್ಲ, ಮಹತ್ವದ ಆ ಕನ್ನಡ ಸಾಹಿತ್ಯದ ಲೇಖಕಿಯರಲ್ಲಿ ನಾಗವೇಣಿಯವರು. ಮಂಗಳೂರಿನ ಹೊನ್ನಕಟ್ಟೆ ಎಂಬಲ್ಲಿ ಜನನ ಆಗ್ತಾ ಇದೆ. ಇವರು ಸಾಹಿತ್ಯವನ್ನು ಒಂದು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಂಥವ್ರು, ಹವ್ಯಾಸವನ್ನಾಗಿ ಮಾಡಿಕೊಂಡಂಥವ್ರು. ಯಾಕಂದ್ರೆ ಇವರ ಆಸಕ್ತಿ, ಇವರ ಕಲಿತದ್ದು ಮಾಹಿತಿ ವಿಜ್ಞಾನ ಸ್ನಾತಕೋತ್ತರ ಪದವಿ. ನೋಡ್ರಿ, ಮಾಹಿತಿ ವಿಜ್ಞಾನ. ಕಲ್ಕತ್ತಾದ ರಾಷ್ಟ್ರೀಯ ಗ್ರಂಥಾಲಯದ ಕೇಂದ್ರೀಯ ಪರಾವರ್ತನೆಯಲ್ಲಿ ಸೇವೆ ಸಲ್ಲಿಸಿ ಆನಂತರದಲ್ಲಿ ನಮ್ಮ ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಗ್ರಂಥಪಾಲಕಿಯಾಗಿ ಲೈಬ್ರರಿಯನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದರೆ ಹೊಸ ಒಂದು ಕಥನ ಶೈಲಿಯನ್ನು ನಾಗವೇಣಿಯವರು ಇಲ್ಲೇ ರೂಢಿಸಿಕೊಂಡಿದ್ದಾರೆ ಅನ್ನುವಂಥದ್ದು. ಯಾಕಂದ್ರೆ ಅವ್ರನ್ನ ನಾವು ಜನಿಸಿದಂಥ ಊರನ್ನು ನೋಡುವಾಗ ಮಂಗಳೂರು ಬಂದರಿನ ನಗರ, ಒಂದು ರೀತಿ ಭಾರತದ ಒಂದು ಬಾಗಿಲೋದು, ಹೊರ ಜಗತ್ತಿನ ಜನರನ್ನು ಬರಮಾಡಿಕೊಳ್ಳಲು ಮತ್ತು ಹೋಗಲು ಬಂದರುಗಳು ಏನಿದಾವೆ ಅಷ್ಟು ಬಾಗಿಲಿದ್ದಂಗೆ, ನಮಗೆ ಹೊರಬಾಗಿಲಿದ್ದಂಗೆ ಅವು, ದ್ವಾರ ಇದ್ದಂಗೆ, ಮಹಾದ್ವಾರ ಇದ್ದಂಗೆ ಅವು. ಅಂಥ ಮಹಾದ್ವಾರಗಳಲ್ಲಿ ಮಂಗಳೂರು ಮಹಾದ್ವಾರ ಕೂಡ ಒಂದು. ಕಲ್ಕತ್ತಾ ಇದೇನು ಬಂದರಿನ ಪ್ರದೇಶ, ಹಾಗೆ ಕಲ್ಕತ್ತಾ ಕೂಡ ಇರ್ಬೋದು. ಅಂಥ ಕರಾವಳಿಯ ಪರಿಸರದಲ್ಲಿ ಹುಟ್ಟಿ ಬೆಳೆದಂಥ ನಾಗವೇಣಿಯವರು ಅಲ್ಲಿನ ಒಂದು ಪ್ರಾದೇಶಿಕವಾಗಿರ್ತಕ್ಕಂಥ ಜನರ ಬದುಕು ಬವಣೆಗಳನ್ನು ಹೆಂಗಿವೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಆಪ್ತವಾಗಿ ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ. ಗಾಂಧಿ ಬಂದ ಕಾದಂಬರಿ, ಗಾಂಧಿ ಬಂದ ಅನ್ನುವಂಥದ್ದು ಕಾದಂಬರಿ ಇವರದು. ಗಾಂಧಿ ಬಂದ ಅನ್ನುವಂಥದ್ದು ಇವರ ಕಾದಂಬರಿ. ನಾಲ್ಕನೇ ನೀರು ಹಾಗೆ ಮೀಯುವ ಆಟ,
ಇವರ 2 ಕಥಾ ಸಂಕಲನಗಳು. ವಸುಂಧರೆಯ ಜ್ಞಾನ ಅನ್ನುವಂಥದ್ದು ಪ್ರಬಂಧಗಳ ಸಂಕಲನ, ಸೂರ್ಯನಿಗೊಂದು ವೀಳ್ಯ ಅನ್ನುವಂಥದ್ದು ಅಂಕನ ಬರಹ. ಹೀಗೆ ಇನ್ನೂ ಮುಂದೆ ನವೋದಯದ ಕಥೆಗಾರ್ತಿ, ಭಾಳ ಹೆಸರಾಂತ ಕಥೆಗಾರ್ತಿ ಇದ್ದರು. ಅಲ್ಪ ವಯಸ್ಸಿನಲ್ಲೇ ತಮ್ಮ ಜೀವನವನ್ನು ಕೊನೆಗಾಣಿಸಿ ಹೋಗಿರ್ತಕ್ಕಂಥ ಕೊಡಗಿನ ಗೌರಮ್ಮ, ಆ ಗೌರಮ್ಮನವರನ್ನು ಕುರಿತಾಗಿ, ಹಾಗೆ ರಂಗ ಸಂಪನ್ನ ಕಂಬಾರ್, ಚಂದ್ರಶೇಖರ್ ಕಂಬಾರ್ ಅವರ ವ್ಯಕ್ತಿತ್ವದ ಕುರಿತಾಗಿ, ಜೀವನ ಚರಿತ್ರೆಯನ್ನು ಕುರಿತಾಗಿ, ಹಾಗೆ ಸಾರ ವಿಸ್ತಾರ, ತಿರುಳು ತೋರಣ, ಇವು ಅವರ ಇನ್ನಿತರ ಕೃತಿಗಳು. ಗಾಂಧಿ ಬಂಧ ಅನ್ನುವಂಥ ಕಾದಂಬರಿಯು ರಂಗಕೃತಿಯಾಗಿ, ಅಂದರೆ ರಂಗಸ್ಥಳದಲ್ಲಿ ನಾಟಕೀಯ ಒಂದು ಅಂಶಗಳನ್ನು ಒಳಗೊಂಡು ನಾಟಕವಾಗಿ ಪರಾವರ್ತಿತವಾಯಿತು, ರೂಪಾಂತರಗೊಂಡಿತು. ಜನಪ್ರೀತಿಯನ್ನು ಆ ರೀತಿ ಒಳಗೆ ಅದು ಗಳಿಸ್ಕೊಂತು. ಯಾವುದು? ಗಾಂಧಿ ಬಂಧ ಅನ್ನುವಂಥ ಕಾದಂಬರಿ. ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಚತುರಂಗ ಪ್ರಶಸ್ತಿ, ಡಾಕ್ಟರ್ ಎಸ್ ಭೂಷಣೂರ್ ಮಠ್ ಪ್ರಶಸ್ತಿ, ಪ್ರೊಫೆಸರ್ ಎಸ್ ಭೂಷಣೂರ್ ಮಠ್ ಪ್ರಶಸ್ತಿ, ಗೀತಾ ದೇಸಾಯಿ ಪ್ರಶಸ್ತಿ, ಇನ್ನೂ ಅನೇಕ ಪುರಸ್ಕಾರಗಳು ನಾಗವೇಣಿಯವರಿಗೆ ಲಭಿಸಿವೆ. ಕಾದಂಬರಿ, ಕಥೆ, ಪ್ರಬಂಧ, ಜೀವನ ಚರಿತ್ರೆ, ಹೀಗೆ ಇನ್ನೂ ಅನೇಕ ಬರವಣಿಗೆಗಳ ಒಂದು ರಂಗದಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆಗಿರತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಾಗವೇಣಿಯವರು. ಇಲ್ಲಿ ಪ್ರಸ್ತುತ ನಿಮಗಿರ್ತಕ್ಕಂಥ ಧನಿಗಳ ಬೆಳ್ಳಿ ಲೋಟ, ಈ ಕಥೆಯಲ್ಲಿ ಹೊಳೆ ಅನ್ನುವಂಥ ಒಂದು ಪಾತ್ರ ಇಲ್ಲಿ ಹೊಳೆ ಪಾತ್ರವಾಗಿ ಬರ್ತಾ ಇದೆ. ಇಲ್ಲಿ ಇವತ್ತು ಹೊಳೆ ಒಂದು ಜೀವಂತಿಕೆ ಅನ್ನುವಂಥದ್ದು ಇರ್ತಾ ಇದೆ. ಅದು ಆದರೆ ಜೀವಂತಿಕೆ ಇಲ್ಲದೇ ಇರ್ತದೋ ಅನ್ನುವಂಥ ಇದು ಮನುಷ್ಯನಿಗೆ. ಅವರ ಮೇಯುವ ಆಟ ಅನ್ನುವಂಥ ಕೃತಿಯಿಂದ ಆರಿಸಿಕೊಂಡಿರ್ತಕ್ಕಂಥ ಈ ಬೆಳ್ಳಿ ಲೋಟ, ನಾನಾಗಲೇ ಹೇಳಿದಂತೆ ಬಡವರ ಒಂದು ದಾರುಣ ಬದುಕನ್ನು ಚಿತ್ರಿಸ್ತಕ್ಕಂಥ, ಕಷ್ಟದ ಬದುಕನ್ನು ಚಿತ್ರಿಸ್ತಕ್ಕಂಥ ಒಂದು ಬಹಳ ಅಪರೂಪವಾಗಿರ್ತಕ್ಕಂಥ ಒಂದು ಕತೆ. ಬಂಡಾಯದ ಸಂದರ್ಭದಲ್ಲಿ ಶ್ರಮಿಕರು ಮತ್ತು ಶ್ರಮಿಕರನ್ನು ದುಡಿಸಿಕೊಳ್ತಕ್ಕಂಥ ಧನಿಗಳು, ಇವರಿಬ್ಬರ ಮಧ್ಯೆ ಯಾವ ಕಾಲದಲ್ಲಾದರೂ ಸಹಿತ ಇರುಸು ಮುರುಸುಗಳು, ಹೊಡೆತ ಬಡಿತಗಳು ಇದ್ದದ್ದೇ ಅನ್ನುವಂಥದ್ದನ್ನು ನಾವು ನೋಡ್ತಾ ಬಂದಿದ್ದೇವೆ. ಅಂಥ ಒಂದು ಶ್ರಮಿಕ ವರ್ಗದ ಸುತ್ತ ತಮ್ಮ ಒಂದು ಆಪ್ತತೆಯನ್ನು ಲೇಖಕಿಯರು ಇಲ್ಲಿ ಇರಿಸಿಕೊಂಡು ಈ ಕಥೆಯನ್ನು ಹೆಣೆದಿದ್ದಾರೆ. ಇವತ್ತು ಸಮಾಜದಲ್ಲಿ ನಾವು ಮೊದಲಿಂದಲೂ ಕಾಣ್ತಾ ಇದ್ದೀವಿ ಇಂಥದ್ದನ್ನು. ಏನಂತ? ಬಡವರನ್ನು, ಕೂಲಿಕಾರರನ್ನು, ನಿರ್ಗತಿಕರನ್ನು ಭಾಳ ತಾರತಮ್ಯ ಧೋರಣೆಯಿಂದ ನೋಡ್ತಕ್ಕಂಥ, ದುಡಿಸ್ಕೊಳ್ತಕ್ಕಂಥ ಯಾರು? ಉಳ್ಳವರು. ಆ ಉಳ್ಳವರು ದುರ್ಬಲರ ಶ್ರಮದ ಮೇಲೆ ತಮ್ಮ ಸೌಧವನ್ನು ಕಟ್ಟುವಂಥವರು. ದುರ್ಬಲರ ಪ್ರತಿಭೆಯನ್ನು, ಅವರ ಶ್ರಮವನ್ನು ಗೌರವಿಸುವುದಿಲ್ಲ ಇವರು. ಅವರ ದುಡಿಮೆಯ ಮೇಲೆ ನಾವಿದ್ದೇವೆ ಅನ್ನುವಂಥದ್ದನ್ನೇ ಮರೆತು ಅವರ ಪರಿಶ್ರಮದಲ್ಲೇ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂಥದ್ದು, ಮಣಿಯನ್ನು ಕಟ್ಟಿಕೊಳ್ತಕ್ಕಂಥದ್ದು, ಸಂಪತ್ತನ್ನು ಹೆಚ್ಚಿಸಿಕೊಳ್ತಕ್ಕಂಥದ್ದು, ಅದೆಲ್ಲವನ್ನ ಮರೆತು ಬಿಟ್ಟಿರ್ತಾರಂತ. ಮರೆತು ಅವರಿಗೆ ಮತ್ತೆ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಅವರ ಶ್ರಮದ ಮೇಲೆ ಶೋಷಣೆ, ಅವರ ಪ್ರತಿಭೆ ಮೇಲೆ ಶೋಷಣೆ, ಅವರ ಗೌರವಯುತವಾದ ವ್ಯಕ್ತಿತ್ವದ ಮೇಲೆ ಒಟ್ಟಾರೆ ಅಲ್ಲಿ ಶೋಷಣೆಯನ್ನು ಮಾಡುವಂಥದ್ದು. ಶೋಷಿತರಿಗೆ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಾಗ ಹೇಗೆ ಪ್ರತಿರೋಧ ವ್ಯಕ್ತವಾಗ್ತಾ ಇದೆ ಅನ್ನುವಂಥದ್ದು ಈ ಕಥೆಯೊಳಗೆ ಹೊರಚೆಲ್ಲಿದೆ, ಅನಾವರಣಗೊಂಡಿದೆ. ಇದು ಅಂಥ ಕಥೆ ಇದು. ಮನುಷ್ಯನ ಭಾವನೆಗಳು ಹೊಳೆಗೂ ಇರುವಂತೆ ಹೊಳೆಯ ಪಾತ್ರವನ್ನು ಸಕ್ರಿಯವಾಗಿ ತಂದಿದ್ದಾರೆ ಇಲ್ಲಿ.
ಇಲ್ಲಿ ಬರ್ತಕ್ಕಂಥ ಒಬ್ಬ ಧನಿ ಸಾಹುಕಾರ ವೆಂಕಪ್ಪಯ್ಯ ಅಂತಕ್ಕಂಥವ. ಈ ಕಥೆಯಲ್ಲಿ ಬರ್ತಕ್ಕಂಥ ವೆಂಕಪ್ಪಯ್ಯ ಧನಿ. ವೆಂಕಪ್ಪಯ್ಯನ ಹೆಂಡತಿದ್ದು ಬೆಳ್ಳಿ ಲೋಟ. ಇದು ಬೆಳ್ಳಿ ಲೋಟ ಇವನು ಹೆಂಡತಿದ್ದು. ವೆಂಕಪ್ಪಯ್ಯ ಒಬ್ಬ ಮನುಷ್ಯನಾಗಿ ಇಲ್ಲಿ ಮಾತನಾಡ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಲೇಖಕಿ ಆ ಮನುಷ್ಯನಂತೆ ಮಾತಾಡ್ತಕ್ಕಂಥ ಹೊಳೆ, ನದಿ ಅಂತ ಒಂದು ಆ ಹೊಳೆಯನ್ನು ಮಾತನಾಡಿಸುವಂಥದ್ದು. ಹೊಳೆ ಮನುಷ್ಯನಿಗೆ ಒಂದು ರೀತಿ ಸೂಚ್ಯವಾಗಿರ್ತಕ್ಕಂಥ ಮಹತ್ವಗಳನ್ನು ಹೇಳ್ತಾ ಇದೆ ಅನ್ನುವಂಥದ್ದು ಇಲ್ಲಿ ತರ್ತಾ ಇದ್ದಾರೆ. ಹೊಳೆಯ ಪಾತ್ರವನ್ನು ಭಾಳ ಸಕ್ರಿಯವಾಗಿ ತಂದಿದ್ದಾರೆ ಅಂತ. ಕರಾವಳಿ ತೀರದ ಬಡವರ ಬದುಕು ಹೆಂಗಿರುತ್ತ ಅನ್ನುವಂಥದ್ದನ್ನು, ಅವರ ಅಸಹಾಯಕ ಸ್ಥಿತಿ, ಅವರ ಆಡು ಭಾಷೆಯ ಸೊಗಡು ಅದನ್ನು ಭಾಳ ಮನಮುಟ್ಟುವಂತೆ. ನಮ್ಮ ಉತ್ತರ ಕರ್ನಾಟಕ ಭಾಷೆ ನಮಗೆ ಚೆಂದಲ್ಲ, ಹಂಗೆ ಕರಾವಳಿ ಭಾಷೆ, ಆ ಕರಾವಳಿ ರೈತರ ಭಾಷೆ, ಶ್ರಮಿಕರ ಭಾಷೆ, ಗ್ರಾಮ್ಯ ಭಾಷೆ, ಇದನ್ನು ಮನಗಾಣಿಸುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಇಲ್ಲಿ ಎಚ್ ನಾಗವೇಣಿಯವರು ಅಂತ. ಸಣ್ಣ ಕಥೆಯ ಮುಖ್ಯ ಲಕ್ಷಣಗಳು, ಅದರಲ್ಲಿ ಒಂದು ಶೈಲಿ ಅಂತ, ಆಕರ್ಷಕವಾಗಿರ್ತಕ್ಕಂಥ ಬರಹದ ಶೈಲಿ, ಮಾತಿನ ಶೈಲಿ, ಯಾರೂ ಊಹಿಸದ ಒಂದು ಅಂತ್ಯ, ಕೊನೆ ಈ ಕಥೆಗೆ. ಆ ಕಥೆಯ ಮೆರಗನ್ನು ಇಲ್ಲಿ ಹೆಚ್ಚಿಸುವಂತೆ ಮಾಡಿದೆ ಅಂತ. ಕರಾವಳಿಯ ಬದುಕಿನ ವಿವರಗಳೊಂದಿಗೆ ಈ ಕಥೆ ಹೃದಯಂಗಮವಾಗಿ ನಿರೂಪಿತವಾಗಿದೆ ವಿದ್ಯಾರ್ಥಿಗಳೇ. ಈ ಕಥೆಯ ವಿಸ್ತಾರತೆಯನ್ನು ನಾವು ನೋಡುವ ಪೂರ್ವದಲ್ಲಿ, ಅಂದರೆ ಈ ಇಡೀ ಕಥೆಯನ್ನು ಓದುವ ಪೂರ್ವದೊಳಗೆ ಸರಳ ರೀತಿಯೊಳಗೆ ಈ ಕಥೆಯನ್ನು ಯಾವ ರೀತಿ ಅದನ್ನು ಮನಗಾಣಿಸ್ಕೊಳ್ಬೇಕು, ಒಂದು ಸಿನಿಮಾ ರೀಲ್ನಂತೆ ನಮ್ಮ ಮನಸ್ಸಿನಲ್ಲಿ ಬಿಟ್ಕೊಳ್ಬೇಕು ಅನ್ನುವಂಥದ್ದನ್ನು ನಿಮ್ಗೆ ತರ್ತಾ ಇದ್ದೀನಿ. ಇಲ್ಲೇ ಚಿನ್ನಮ್ಮ, ಕುದುಪ ಪಾತ್ರಗಳು. ಚಿನ್ನಮ್ಮ, ಕುದುಪ, ಇವರಿಬ್ಬರ ಮಗ ಗುಡ್ಡ. ಇವರು ಶ್ರಮಿಕ ವರ್ಗ. ಇವರು ಶ್ರಮಿಕರು, ದುಡಿಯುವಂಥ ವರ್ಗ ಇದು. ಇಲ್ಲಿ ವೆಂಕಪ್ಪಯ್ಯ ಶ್ರೀಮಂತ, ಅಂದ್ರೆ ಧನಿವ, ದುಡಿಸಿಕೊಳ್ಳುವ ವರ್ಗ ಇದು, ಅದು ಶ್ರಮಿಕ ವರ್ಗ. ಆನಂತರ ಇವರಿಬ್ಬರ ಮಧ್ಯೆ ಹೊಳೆಯ ಪಾತ್ರ ಇಲ್ಲಿ, ಇದು ಒಂದು ಪಾತ್ರನೇ ಇಲ್ಲಿ. ಆನಂತರ ವೆಂಕಪ್ಪಯ್ಯನ ಹೆಂಡತಿ. ಎಷ್ಟು ಪಾತ್ರಗಳು, ಎಷ್ಟು ಪಾತ್ರಗಳು ಈ ಕಥೆಯೊಳಗೆ ಬರ್ತಕ್ಕಂಥದ್ದು ಅಂತ. ಇಷ್ಟು ಪಾತ್ರಗಳಲ್ಲಿ ಉಳ್ಳವರು ಮತ್ತು ಇಲ್ಲದವರು ಯಾವ ರೀತಿಯೊಳಗೆ ಇಲ್ಲಿ ನಡೀತಾ ಇದೆ, ಒಂದು ಮೌನ ರೀತಿಯೊಳಗೆ ಅವರ ಮೌನದ ಒಂದು ಸ್ಥಿತಿಯೊಳಗನೆ ಆ ಶ್ರಮಿಕರಿಗೆ ಒಂದು ರೀತಿ ಅವ್ರನ್ನ ದುಡಿಸ್ಕೊಳ್ತಕ್ಕಂಥ ರೀತಿ, ಕೆಟ್ಟ ರೀತಿಯೊಳಗೆ ಅನ್ನುವಂಥದ್ದು. ಹೀಗೆ ಬೆಳ್ಳಿ ಲೋಟವನ್ನು ಕಳ್ಕೊಂಡು ಹೋಗ್ತಕ್ಕಂಥದ್ದು. ಇಲ್ಲೇ ಗುಡ್ಡನಿಗೆ ತಿಕ್ಲಿಕ್ಕೆ ಕೊಟ್ಟಂಥ ಮನೆಯ ಒಡತಿ ಅದನ್ನು ಹೋಗಿ ನೆರೆ ಬರುವಂಥ ಸಹಜ, ಹೊಳೆ ನೆರೆ ಬಂದಾಗ ಏನೇನೋ ತೇಲಿಸ್ಕೊಂಡು ಹೋಗ್ತಾ ಇದೆ ಅದು ಹೊಳೆ. ಅದರೊಳಗೆ ಈ ಬೆಳ್ಳಿ ಲೋಟವು ಕೂಡ ಹೋಗಿರ್ತಾ ಇದೆ. ಆ ಲೋಟ ವೆಂಕಪ್ಪಯ್ಯನ ಹೆಂಡತಿಯ ತವರು ಮನೆಯಿಂದ ಬಂದಿರತಕ್ಕಂಥದ್ದು. ಹಾಗಾಗಿ
ಅದನ್ನು ಕಳಿಬಾರ್ದು, ಅದನ್ನು ಭಾಳ ಜೋಪಾನ ಅಂತ ಆ ವೆಂಕಪ್ಪಯ್ಯನ ಹೆಂಡತಿ ಗುಡ್ಡನಿಗೆ ಅಲ್ಲಿ ಹೇಳ್ತಕ್ಕಂಥದ್ದು. ಆದರೂ ಕೂಡ ಅದನ್ನು ಮರೆಮಾಚಿ ಎಲ್ಲಿಯೋ ಬೆಳ್ಳಿ ಲೋಟ ಕಳೆದು ಹೋಗ್ತಕ್ಕಂಥದ್ದು, ಇದು ಅಲ್ಲಿ ಪ್ರಸಂಗ ಒಂದು ಬರುವಂಥದ್ದು. ಹಾಗಾಗಿ ಬೆಳ್ಳಿ ಲೋಟ ಕಳೆದು ಹೋಗ್ತಕ್ಕಂಥದ್ದು ಎಲ್ಲೋ ಹುದುಲಿನಲ್ಲಿ ಅದು ಹೋಗಿ ನಿಲ್ತಾ ಇದೆ ನೆರೆ ಬಂದಾಗ. ಇದು ಹೋಯಿತು ಅನ್ನುವಂಥದ್ದಲ್ಲ, ನೆರೆ ಬಂದು ಹೋಗ್ತಕ್ಕಂಥದ್ದು, ಯಾರು ನೋಡೇ ಇಲ್ಲ ಅದನ್ನು ಹೆಂಗಾಯಿತು ಅನ್ನುವಂಥದ್ದು. ಬೆಳ್ಳಿಯ ಲೋಟವನ್ನು ಕುದುಪನ ಹೆಂಡತಿ ಚಿನ್ನಮ್ಮ, ಗುಡ್ಡನಿಗೂ ಸಹಿತ ಗೊತ್ತಿಲ್ಲ. ಗುಡ್ಡನಿಗೆ ಬೆಳ್ಳಿ ಲೋಟ ಎಂಥದ್ದು ಅನ್ನುವಂಥದ್ದೇ ಸರಿಯಾಗಿ ಗೊತ್ತಿಲ್ಲ. ಬರೀ ತಿಕ್ಕಿ ಕೊಡವ ಅಷ್ಟೇ ಅವ ಮನೆಯ ವಸ್ತುಗಳನ್ನು, ಪಾತ್ರೆ ಪಗಡೆಗಳನ್ನು. ಆದರೆ ಅದು ಕಳೆದದ್ದವನಿಗೆ ಗೊತ್ತಿಲ್ಲ. ಆದರೆ ಮುಂದೆ ಅವರಿಗೆ ಶಿಕ್ಷೆ ಅಂಥದ್ದಾಗ್ತಾ ಇದೆಯಾ ದನಿ ವೆಂಕಪ್ಪಯ್ಯನಿಂದ ಅಂತಂದ್ರೆ ಕೂಲಿ ಇಲ್ಲದೆ ದುಡಿಯುವಂಥದ್ದು. ನೋಡ್ರಿ ಹೆಂಗೈತಿ. ಬೆಳ್ಳಿ ಲೋಟ ಕದ್ದಿಲ್ಲ ಅವರು, ತನ್ನಿಂದ ತಾನೇ ಹೋಗಿದ್ರೂ ಕೂಡ ಆ ಬೆಳ್ಳಿ ಲೋಟದ ಕಳೆದದ್ದು ಇವ್ರ ಮೇಲೆ ಆಪಾದನೆ ಬರ್ತಕ್ಕಂಥದ್ದು. ಬಡಿಸಿಕೊಳ್ಳುವಷ್ಟರ ಮಟ್ಟಿಗೆ ಕೂಡ ಅದು ಹೋಗ್ತಾ ಇದೆ ಪರಿಸ್ಥಿತಿ. ಮುಂದೆ ಗುಡ್ಡನನ್ನು ಬಡಿಬಾರ್ದು, ಮಗನನ್ನು ಬಡಿಬಾರ್ದು ಅನ್ನುವಂಥ ರೀತಿಯೊಳಗೆ ನಾವು ಪುಕ್ಷೇಟೆ ದುಡಿತಾ ಇದ್ದೀವಿ ನಿಮ್ಮ ಮನೆಯೊಳಗೆ, ಬಡಿಬಾರ್ರಿ ಅವನ್ನ ಇಂತಿಷ್ಟು ವರ್ಷಗಳವರೆಗೆ ಅಂತ ಇವರು ಅಂಗಲಾಚಿ ಬೇಡಿಕೊಂಡಿದ್ದು ವೆಂಕಪ್ಪಯ್ಯ ಬಿಡ್ತಕ್ಕಂಥದ್ದು. ಮುಂದೆ ಪುಕ್ಷೇಟೆ ದುಡಿತಕ್ಕಂಥದ್ದು ಪುಕ್ಕಟಿಯಾಗಿ ಹೆಂಗೆ ದುಡಿಬೇಕು, ಬೆವರು ಸುರಿಯುವಂಥದ್ದು, ಅವನು ನೋಡ್ಕೊಂತ ಕುಂದ್ರುವಂಥದ್ದು. ಇದರ ಮಧ್ಯದಲ್ಲಿ ನೆಲ ಆ ಹೂಳ ಎತ್ತುವಾಗ ಬೆಳ್ಳಿ ಲೋಟ ಕುದುಪನ ಹೆಂಡತಿ ಚಿನ್ನಮ್ಮನಿಗೆ ಸಿಗ್ತಕ್ಕಂಥದ್ದು. ಅದು ಸಿಕ್ತ ಅಂದ್ಕೂಲೆ ನನ್ನ ಕೈ ಕೊಡ್ತಾಳೀಕೆ ಅಂತ ಕುದುಪ ಅದನ್ನು ಅಂಗಲಾಚುವಂಥದ್ದು. ಅಂಗಲಾಚುವಂಥದ್ದನ್ನು ಆಕೆ ನೋಡೋದಿಲ್ಲ. ಬೆಳ್ಳಿ ಲೋಟ ಸಿಕ್ಕೂಳೆ ಆಕೆ ಮನಸ್ಸಿನಲ್ಲಿ ಏನು ಬರ್ತಾ ಇದೆ ಅಂತಂದ್ರೆ, ಈ ಬೆಳ್ಳಿ ಲೋಟವೇ ನಮಗೆ ಕಳ್ಳತನವನ್ನು ತಂದು ಕೊಟ್ಟದ್ದು, ಕಳ್ಳತನವನ್ನು ಹೊರಿಸಿದ್ದು, ಇದರ ಸಂಗನ ಬೇಡ ಅಂತ ಆಕೆ ಮತ್ತೆ ಅದನ್ನು ಒಗೆದು ಬಿಡ್ತಾಳೆ. ಭಾಳ ನೀರಿದ್ದಲ್ಲಿ, ಕೆಸರಿದ್ದಲ್ಲಿ. ಕಥೆ ಇಲ್ಲಿ ಮುಕ್ತಾಯವಾಗಿ ಹೋಗ್ತಾ ಇದೆ. ಆದರೆ ಬೆಳ್ಳಿ ಲೋಟವನ್ನು ದನಿಗಳಿಗೆ ಮತ್ತೆ ಮರಳಿ ಮುಟ್ಟಿಸೋದಿಲ್ಲ ಇಲ್ಲಿ, ದುರದೃಷ್ಟ. ಅದನ್ನು ಕೊಟ್ಟಿದ್ರೆ ನೀವೇ ಎಸೆದಿರಿ ಅಂತ ಮತ್ತೊಂದು ಕಳುವನ್ನು ಹೊರಿಸ್ಬೋದೇನೋ ಅಂತ ಆಕೆ ತಿಳುವಳಿಗಿರ್ಬೋದೇನೋ. ಆದರೆ ಕುದುಪನಿಗೆ ಅದಿಲ್ಲ, ಅದನ್ನು ಕೊಡಬೇಕು, ನಾವು ಕಳ್ಳತನದಿಂದ ನಾವು ಕಳ್ಳರಲ್ಲ ಅನ್ನೋದು ತೋರಿಸ್ಬೇಕು ಅನ್ನೋಂಥ ಒಂದು ವಿಚಾರ ಇತ್ತೇನೋ ಕುದುಪನಿಗೆ. ಆದರೂ ಅದು ಸಾಧ್ಯವಾಗಲಿಲ್ಲ ಕಥೆಯಲ್ಲಿ. ಅದು ಸಾಧ್ಯವಾಗಿಸಬೇಕಿತ್ತೇನೋ ಲೇಖಕಿಯರು. ಯಾಕಂದ್ರೆ ಕಳ್ಳ ನಾನಲ್ಲ ಅನ್ನೋದನ್ನು ತೋರಿಸ್ಬೇಕಿತ್ತೇನೋ. ಆದರೆ ಕುದುಪನ ಹೆಂಡತಿಯ ಮನಸ್ಸಿನಲ್ಲಿ ಇದ್ದದ್ದನ್ನು ಕುದುಪನಿಗೇನು ಗೊತ್ತು, ಗುಡ್ಡನಿಗೇನು ಗೊತ್ತು. ಈ ರೀತಿ ಕಥೆಯಲ್ಲಿ ಮುಕ್ತಾಯವಾಗ್ತಿ ಹೋಗ್ತಾ ಇದೆ. ಇದೇ ಬೆಳ್ಳಿ ಲೋಟ. ಇಂಥ ಒಂದು ಅವಘಡ, ಇಂಥ ಇದು ಸಣ್ಣದಲ್ಲ. ಇದು ಆ ದನಿಗಳಿಗೆ ಸಣ್ಣದಾಗಿರ್ಬೋದು, ಕೂಲಿಕಾರರಿಗೆ, ಶ್ರಮಿಕರಿಗೆ, ಅಲ್ಲಿ ದುಡಿತಕ್ಕಂಥವರಿಗೆ ಅವರ ಗೌರವಕ್ಕೆ ಧಕ್ಕೆ ತಂದಿರತಕ್ಕಂಥ ಬೆಳ್ಳಿ ಲೋಟ, ಅದು ಮನಸ್ಸಿನಲ್ಲಿ ಕಾಡಿದಂಥದ್ದು. ಹಾಗಾಗಿ ಕುದುಪನ ಹೆಂಡತಿ ಚೆನ್ನಮ್ಮ ಅಂಥ ಅಪವಾದವನ್ನು ಆಕೆ ಎಳೆದುಕೊಂಡು ಆಕೆ ಜೀವನದುದ್ದಕ್ಕೂ ಆಕೆ ದುಡಿಯುವಂತೆ ಆಯಿತು ಅನ್ನುವಂಥದ್ದು ಕೂಡ ಇಲ್ಲಿ. ಒಂದು ಕಾಲದಲ್ಲಿ ಈ ಶ್ರಮಿಕರನ್ನು ದುಡಿಸ್ಕೊಳ್ಳುವಂಥ ಪದ್ಧತಿ ಜೀತ ಪದ್ಧತಿ ಅಂತಿತ್ತಲ್ಲ, ಒಂದು ರೀತಿ ಅದೇ ರೀತಿಯೊಳಗೆ ಇಲ್ಲಿ ಜೀತ ಪದ್ಧತಿ ಬೇರೊಂದು ರೀತಿಯೊಳಗೆ, ಬೇರೊಂದು ಪಾತ್ರದೊಳಗಿದು, ಮುಖದೊಳಗೆ ಇಲ್ಲಿ ಬಂತೇನೋ ಅಂತ ನೋಡಿ. ಅಂಥ ಒಂದು ಈ ಶ್ರಮ ಸಂಸ್ಕೃತಿಯ ಜನರನ್ನು ದಬ್ಬಾಳಿಕೆಯ ರೀತಿಯೊಳಗೆ ದುಡಿಸ್ಕೊಳ್ತಕ್ಕಂಥದ್ದು ಐತಲ್ಲ, ಭಾಳ ಕೆಟ್ಟದ್ದು ಅನ್ನುವಂಥದ್ದನ್ನು ಕಥೆಯಲ್ಲಿ ಏನು ಹೇಳ್ತಾ ಇದೆ ಅನ್ನುವಂಥದ್ದು. ಇಲ್ಲಿ ಹೊಳೆ ಅಂದ್ಕೂಲೆ ಅದು ಅತಿವೃಷ್ಟಿ ಅನಾವೃಷ್ಟಿ ತರತಕ್ಕಂಥದ್ದು. ಮಳೆ ಸಾಕಷ್ಟು ಸುರಿತಂದ್ರೆ ಅತಿವೃಷ್ಟಿಯಾಗಿ ಹೊಳೆಗಳು ಹಳ್ಳಗಳು ಹೆಂಗೆ ಹರಿತಾ ಇವೆ, ಇದ್ದದ್ದನ್ನು ಇಲ್ಲದ್ದನ್ನು ಎಲ್ಲ ತೇಲಿಸ್ಕೊಂಡು ಹೋಗ್ತಾ ಇವೆ. ಆದರೆ ಮಳೆ ಇಲ್ಲದಾಗ ಅನಾವೃಷ್ಟಿ ಅಂತೀವಿ ನಾವು. ಅತಿವೃಷ್ಟಿಯಾದಾಗ ಹೊಳೆ ಅದು ಬಂದುಬಿಡೋದು, ಊರಿಗೂರ ಅದು ಮುತ್ತಿಗೆ ಹಾಕತ್ತಲ್ಲ, ಊರಿನಲ್ಲಿರ್ತಕ್ಕಂಥ ವಾಹನಗಳನ್ನು ಚಕ್ಕಡಿಗಳನ್ನು ಎಲ್ಲ ತೆಗೆದುಕೊಂಡು ಹೋಗುತ್ತಲ್ಲ, ಹೊಲದಲ್ಲಿನ ವಸ್ತುಗಳನ್ನು
ಬೆಳೆಗಳನ್ನು ನಾಶ ಮಾಡಿ ಹೋಗುತ್ತಲ್ಲ. ಹಿಂಗೆ ಹೊಳೆಯ ಪಕ್ಕದಲ್ಲಿರ್ತಕ್ಕಂಥ ಊರು ಇತ್ತು ಅಂತಂದರೆ ಆ ಊರಿನಲ್ಲಿರ್ತಕ್ಕಂಥ ಅನೇಕ ಪಾತ್ರೆಗಳನ್ನ ಪಗಡಗಳನ್ನು ಅದು ಹೊತ್ಕೊಂಡು ಒಯ್ತಕ್ಕಂಥದ್ದು. ಆದರೆ ಇದು ಬಡವರ ಪಾಲಿಗೆ, ಇನ್ನುಳಿದಂಥವ್ರ ಪಾಲಿಗೆ ನಿಸರ್ಗ ಪರಿಸರ ಪ್ರೀತಿ ಇದನ್ನೆಲ್ಲ ನಾವು ಕಂಡುಕೊಳ್ಳಲಿಕ್ಕೆ ಅಲ್ಲಿ ಪ್ರಯತ್ನಿಸಿದ್ರೆ, ಧನಿಗಳಂಥವ್ರು ಇಲ್ಲಿ ಬರ್ತಕ್ಕಂಥ ವೆಂಕಪ್ಪಯ್ಯನಂಥವ್ರು ಆ ಹೊಳೆಯನ್ನೇ ಬೈತಕ್ಕಂಥದ್ದು. ನಿಸರ್ಗ ಯಾರಿಗೆ ತಡಲಿಕ್ಕಾಗತ್ತೆ? ಹೊಳೆಯನ್ನು ಯಾರಿಗೆ ನಿಲ್ಲಿಸ್ಲಿಕ್ಕಾಗತ್ತೆ? ಕೃತಕವಾಗಿ ನಾವು ಒಡ್ಡುಗಳನ್ನು ಹಾಕಿ ನಿಲ್ಲಿಸ್ತಾ ಇದ್ದೀವಿ. ಆದರೆ ಹೆಚ್ಚಿನ ನೀರನ್ನು ಮತ್ತೆ ಬಿಡಲೇಬೇಕು ನಾವು ಗೇಟ್ಗಳ ಮುಖಾಂತರವಾಗಿ. ಅಂಥ ಗೇಟುಗಳನ್ನು ನಾವು ಪೋಣಿಸಿ ಅಲ್ಲೇ ಜೋಡಿಸಿದ್ದೀವಿ. ಇವತ್ತು ಎಲ್ಲ ನದಿಗಳನ್ನು ಅಡ್ಡಲಾಗಿ ಕಟ್ಟಿ, ಇವತ್ತು ನಾನೇ ಕಟ್ಟುಗಳನ್ನು ಕಟ್ಟಿ ನದಿ ಮಾತಾಡುತ್ತಿಲ್ಲಿ, ಏ ಮನುಷ್ಯ ಎಷ್ಟು ಕಟ್ತೀನಿ ನನ್ನ ಅಂತ, ನನ್ನನ್ನು ಎಷ್ಟು ತಡಿತೀಯ ನೀನು, ನನ್ನ ಆಳಾಗಲ್ಲ ನಿನಗೇನು ಗೊತ್ತು, ನಾನು ಯಾವಾಗಾದರೂ ಬಂದು ಅಲ್ಲಿಗೆ ಬಂದು ನಾನು ಅದನ್ನು ಒಡೆದು ಹೋಗವಣೆ ಅನ್ನುವಂಥ ರೀತಿಯೊಳಗೆ ಆ ಗಂಗೆ, ಆ ನದಿ ಹೇಳ್ತಾ ಇದೆ, ಮಾತಾಡ್ತಾ ಇದೆ. ಆ ಹೊಳೆ ಬಂದಾಗಿಲ್ಲಿ ಕುದುಪನಿಗೆ ಮತ್ತು ಆ ಚಿನ್ನಮ್ಮನಿಗೆ ಒಂದಿಷ್ಟು ಕೆಲಸ ಒಳ್ಳೆಯದಾಕಿತ್ತು. ಯಾಕಂದ್ರೆ ಅದರಲ್ಲಿ ತೇಲಿ ಬಂದಿರತಕ್ಕಂಥ ಏನೇನೋ ವಸ್ತುಗಳು, ಪಾತ್ರೆ, ಪಗಡೆ, ಸೌದೆ, ಕಟ್ಟಿಗೆ, ಕೋಳಿ, ಕುರಿ ಎಲ್ಲವೂ ತೇಲಿ ಬರ್ತದ್ದು. ಅವನ್ನೆಲ್ಲ ಹಿಡ್ಕೊಂತಿದ್ರು ಇವರು. ಇವು ಅವ್ರ ಕುಟುಂಬಕ್ಕೆ ಆಸರೆ ಆಗ್ತಾ ಇತ್ತು. ತೇಲಿ ಬಂದದ್ದು ಇವರೆಲ್ಲ ಹಿಡ್ಕೊತಿದ್ರು. ಅವನು ನಮಗೊಂದು ಇದ ಸಿಕ್ತಪ್ಪ ಹೊಳೆಯಾಗ ಹಳದಾಗ ಒಂದು ಕುರಿ ತೇಲಿ ಬಂದಿತ್ತು, ಜೀವಂತ ಕುರಿ ಮರಿ ತೇಲಿ ಬಂದಿತ್ತು. ಹೀಗೆಲ್ಲ ಆ ಕುಟುಂಬದ ಮೇಲೆ, ಆ ಹೊಳೆ ಆಕೆಯ ಕುಟುಂಬದ ಮೇಲೆ ದೊಡ್ಡ ಅಪವಾದವೊಂದನ್ನು ಹೊರಿಸಿ ಇಡೀ ಕುಟುಂಬದ ಉಗ್ರ ಕೋಪ ಅಸಹನೆ ಬಲಿಯಾಗುವಂಥ ಸನ್ನಿವೇಶ ಇಲ್ಲಿ ಬರುವಂಥದ್ದು ಕಥೆಯೊಳಗೆ. ಅದೇ ಬೆಳ್ಳಿ ಲೋಟದ ಒಂದು ಏನು ಅಪವಾದ. ಬೆಳ್ಳಿ ಲೋಟದ ಅಪವಾದವನ್ನು ಹೊತ್ತುಕೊಂಡು ಕುದುಪ, ಚೆನ್ನಮ್ಮ, ಆ ಗುಡ್ಡ, ಈ ಕುಟುಂಬ ವರ್ಗ ತಲ್ಲಣಿಸಿ ಹೋಗಿದ್ದರ ಒಂದು ಸ್ಥಿತಿಗತಿಗಳನ್ನು ಎಚ್ ನಾಗವೇಣಿಯವರು ಇಲ್ಲೇ ಪ್ರಸ್ತುತಪಡಿಸಿದ್ದಾರೆ. ಮುಂದಿನ ಅವಧಿಯೊಳಗೆ ಅದನ್ನು ಕಥೆಯನ್ನು ಓದುತ್ತಾ ಹೋಗೋಣಂಥ ವಿದ್ಯಾರ್ಥಿಗಳೇ. ಇಲ್ಲಿಗೆ ಅಂತರ್ಜಾಲ ಪಾಠವನ್ನು ನಾವು ಮುಗಿಸೋಣ.